ಮೊದಲಿನ ಎಲ್ಲರಿಗೂ ಥ್ಯಾಂಕ್ಸ್ ಬಂದವರಿಗೆ. ಮೊದಲನೇದಾಗಿ ನಾನು ಸಾಕಷ್ಟು ಅವರಿಗೆ ನನ್ನ ಹೃತ್ಪೂರ್ವಕವನ್ನು ಅಂದ್ರೆ ಇವತ್ತು ತುಂಬಾ ನಮ್ಮ ಆತ್ಮೀಯರು, ನಾವು ಇವತ್ತು ನಿನ್ನೆ ಕೆಲವು ವರ್ಷಗಳಿಂದ ಒಡನಾಟದಲ್ಲಿ ಇದ್ದವರು, ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಇವರ ಮನೆಗೆ ಹೋದಾಗ ಅವರ ಪರಿಸ್ಥಿತಿ ನೋಡಿ ನನ್ನ ಕಣ್ಣಲ್ಲಿ ನೀರು ಬಂದಿತ್ತು. ನಾನು ಮತ್ತು ಸುಜಾತ ಉಚ್ಚಿಲ ಅಂತ ಅವರ ಮನೆಗೆ ಹೋಗಿ ಅವರ ವ್ಯತ್ಯಾಸವನ್ನು ಕಂಡಾಗ ನಂಗೂ ಅಂತ ತುಂಬಾ ಫೀಲ್ ಆಯ್ತು. ಆಮೇಲೆ ಅವ್ರ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಏನು ಬದಲಾವಣೆ ಅವರು ಹೇಳಿದ್ರೆ, ಮೇಡಮ್ ಧೈರ್ಯ ಮಾಡಿ, ನೀವು ಆರೋಗ್ಯವಾಗಿದ್ದೀರಿ, ನಿಮ್ಗೆ ಪ್ರಾಡಕ್ಟ್ ಖುಷಿಯಾಗಿದೆ, ಇನ್ನೂ ಕೂಡ ಇನ್ನಷ್ಟು ನೀವು ಬದಲಾವಣೆ ಆಗ್ಲೇಬೇಕು, ನಿಮ್ಮಿಂದ ಇನ್ನಷ್ಟು 10 ಜನರಿಗೆ ಒಂದು ಪ್ರಾಡಕ್ಟ್ ಹಂಚುವಂತ ಕೆಲಸ ನೀವು ಮಾಡ್ಲೇಬೇಕು. ಪ್ಲೀಸ್ ದಯವಿಟ್ಟು ಮನಸ್ಸು ಧೈರ್ಯ ಮಾಡಿ, ನಾವಿದ್ದೀವಿ. ಮಾತ್ರ 1 ನಿಮಿಷ ಮಾತ್ರ ನಿಮ್ಮ ಬದಲಾವಣೆ ಹೇಳಿ. ನೀವು ಪ್ರಾಡಕ್ಟ್ ಕೂತ್ಕೊಂಡು ಅಂದ್ರೆ ನಾವೊಂದು ಲಾಸ್ಟ್ ಟೈಮ್ ಒಂದು ನಾನಂದ್ರೆ 5 ತಿಂಗಳಾಯ್ತು. ಪ್ಯಾರಲಿಸ್ ಆಗಿ 5 ತಿಂಗಳಾಯ್ತು. ಪರವಾಗಿಲ್ಲ, ನೀವು ಆಕ್ಟಿವ್ ಆಗಿದ್ದೀರಿ, ಹುಷಾರಾಗಿದ್ದೀರಿ, ಇನ್ನೂ ಕೂಡ ಹುಷಾರಾಗ್ತೀರಿ, ಧೈರ್ಯ ಮಾಡಿ. ನಾನು ಇದು ರವೀಂದ್ರ ಚೇ ಮತ್ತು ಅವರ ಅಕ್ಕ ನನ್ನ ಮನೆಗೆ ಬಂದಿದ್ರು. ನನಗೆ ಪ್ರಾಡಕ್ಟ್ ತೋರಿಸಿದ್ರು, ಎಲ್ಲ ತೋರಿಸಿದ್ರು. ನನಗೆ ನಮ್ಮ ಹತ್ರ ಹಣ ಇರಲಿಲ್ಲ ತಗೊಳ್ಳಿಕ್ಕೆ. ಹಾಗೆ ಅವ್ರ ಹತ್ರ ಒಂದು ಬುಕ್ ಮಾಡಿದೆ, ಗಂಡ ನನ್ನ ಬಂದು ತಗೊಳ್ತೇನೆ ಅಂದರೆ ಒಂದು ದಿನ ಬೆಳಿಗ್ಗೆ ಒಂದು ಗಂಡಸು ಬಂದು ಹೇಳಿತು, ನನ್ನ ಮಗಳು ಬಾಬಿ ನಿನಗೆ ಪ್ರಾಡಕ್ಟ್ ತಗೊಂಡು ಬಂದಿದ್ದಾನೆ ಅಂತ ಹೇಳಿದ್ರು. ನೋಡುವಾಗ ನಾನೇನು ಗಚ್ಚದವರು ಬಂದು ನನಗೆ ತುಂಬಾ ಖುಷಿ ಆಯ್ತು. ಪ್ರಾಡಕ್ಟ್ ಅನ್ನು ಹಾಸಿ ಹೋದ್ರು, ನನಗೆ ನೀವು ಹಣ ಕೊಡೋದು ಬೇಡ, ನನ್ನ ತಂಗಿ ಅಂತ ಹೇಳಿ ಹಾಸಿ ಹೋದ್ರು. ಅದರ ನಂತರ ನಾನು ತುಂಬಾ ಹುಷಾರಾಗಿದ್ದೇನೆ, ತುಂಬಾ ಹುಷಾರಾಗಿದ್ದೇನೆ. ಸರಿ ನಡಿತೇನೆ, ಈಗ ಮನೆಯಲ್ಲಿ ಕೆಲಸ ಮಾಡ್ತೇನೆ. ಹೇಳುವಾಗ ಪ್ರಾಬ್ಲಮ್ ಇತ್ತು, ಅದು ಕೂಡ ಇಲ್ಲ. ಎಲ್ಲ ತುಂಬ ಹುಷಾರಾಗಿ ಜಾಯಿನ್ ಮಾಡಿದ್ದು, ಜೂಮ್ ಮೀಟಿಂಗ್ಗೆ ಕೂತ್ಕೊಳ್ತೇನೆ. ನಾನು ಇವತ್ತು ಬೆಳಿಗ್ಗೆ ವಿಜಯ ನಾಯರ್ ಮಾತಾಡಿದ್ದು ಇಬ್ಬರದ್ದು ವಿಷಯ ನನಗೆ ತುಂಬ ಖುಷಿ ಕೊಟ್ಟಿತ್ತು. ನಾನೆಂದರೆ ಅದು ಎಂಥ ಪ್ರಯೋಜನ ಅಂತ ಗೊತ್ತಿರಲಿಲ್ಲ ಅದರಲ್ಲಿ. ಇವತ್ತು ಅವರು ವಿಜಯ ನಾಯರ್ ಹೇಳಿದ್ದು ನನಗೆ ತುಂಬ ಖುಷಿಯಾಗಿತ್ತು. ಮತ್ತೊಂದು ಗಿರೀಶ್ ಅವರು ಸರ್ ಉಡುಪಿಯಿಂದ ಮಾತಾಡಿದ್ರು ನಿನ್ನೆ ಮೊನ್ನೆಲ್ಲ. ಅವರು ಎಲ್ಲರ ಅನಿಸಿಕೆಯನ್ನು ಹೇಳಿಸಿದ್ರು, ಎಲ್ಲಿ ಬಂದವರ ಅನಿಸಿಕೆ ಹೇಳಿದ್ರು. ಕ್ಯಾನ್ಸರ್ಸ್ ಕೂಡ ಗುಣ ಆಗಿದೆ ಹೇಳಿದ್ರು, ನಮಗೆ ತುಂಬ ಖುಷಿ ಆಯಿತು ಅದು ಕೂಡ. ಮತ್ತೆ ಈಗ ಇವಾಗ ಯಶೋಧರ ವಿಜಯ್ ಅವರು ಮಾತಾಡಿದ್ರಲ್ಲ, ಅವರು ಮತ್ತೆ ದಿನಕರ್ ಸರ್ ಮತ್ತು ನಿಸಾರ್ ಸರ್ ಅವರದ್ದೆಲ್ಲ ವಿಷಯ ಕೇಳಿದ್ದೇನೆ. ಹಾಗೆ ನೋಡಿರಲಿಲ್ಲ, ಇವತ್ತು ನೋಡಿದ್ದೆ ದಿನಕರ್ ಸರ್ಗೆ. ಆದರೂ ಅವರು 30 ಒಳ್ಳೇದಾಗಲಿ ಅಷ್ಟೇ ನಾನು ಅದಕ್ಕೆ. ಮತ್ತೆ ನನ್ನನ್ನು ಈ ಕಂಪನಿಗೆ ಜಾಯಿನ್ ಮಾಡಿಸಿದರು ನಾರಾಯಣನ್ ಅವರಿಗೂ, ನವೀನ್ ಬಿ ಅವರಿಗೂ, ಮತ್ತು ರವೀಂದ್ರ ಜಿ ಅವರಿಗೂ, ಸುಜಾತ್ ಅವರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು ಅಷ್ಟೇ. ನಾನು ಹುಷಾರಾಗಿದ್ದೇನೆ.